ಬಚಾವ್ ಮಾಡ್ಲಿಕ್ಕೆ ನೀರಿಗೆ ಆಡ್ತಾರೆ. ಅವಾಗ ಇಲ್ಲಿ ದೋಣಿಯಲ್ಲಿ ಇದ್ದವನಿಗೆ ಡ್ರೈವಿಂಗ್ ಗೊತ್ತಿಲ್ಲ. ಇದು ಎರಡನೇ ದೋಣಿ ಅದ್ರ ಹಿಂದೆ ಬಂದಾಗ ಆ ಕಲ್ಲತ್ರ ಒಂದು ದೊಡ್ಡ ಅಲೆ ಬಂದು ಆ ದೋಣಿ ಮೇಲೆ ಮಗಿಸ್ತದೆ. ಬೋಟ್ ಅಂದ್ರೆ ಅಲೆಗಳು ಯಾವಾಗ ಬರ್ತದೆ ಅಂತ ಗೊತ್ತಾಗಲ್ಲ. ಬರಮ್ ಅಂತ, ಬರಮ್ ಅಂದ್ರೆ ಕಲ್ಲು. ಆ ಕಲ್ಲತ್ರ ಒಂದು ಶಾಂತ, ಒಂದ್ಸಲ ಗಾಳಿಗೆ ಶಾಂತವಾಗಿ ಇರ್ತದೆ, ಅಲ್ಲಿ ನೀರೇ ಬೀಳುವುದಿಲ್ಲ. ಒಂದೊಂದ್ಸಲ ಗಾಳಿ ಬಂದಾಗ ಸಡನ್ನೇ ಬಿದ್ದು ಬಿಡ್ತದೆ. ಈ ನನಗೆ ಈ ತರ ಮಕ್ಕಳಿದ್ದಾರೆ, ನನ್ಗೆಲ್ಲಾದ್ರೂ ನೀರಿಗೆ ಬಿದ್ದು ಸಾಯುವ ಅಂತ ಆಗ್ತಿತ್ತು. ತೀರಿ ಹೋದ ದಿನನೇ, ಅದನ್ನ ಮುಂಚಿನ ದಿನ ನಮ್ಮ ತಾಯಿ ತೀರಿ ಹೋಗಿದ್ದು. ಆದ್ರೂ ಸಹ ನನ್ನ ತಾಯಿ ತೀರಿ ಹೋದ್ರು ಸಹ ನಾನು ಅದು ಬಿಟ್ಟು ಅಲ್ಲಿ ಬಂದಿದ್ದೀನಿ. ನಮ್ಮ ಗಂಗೊಳ್ಳಿ ಅಲಿವೆ ಬಗಲಲ್ಲಿ ಈ ಟ್ರಾಲ್ ದೋಣಿ ಅಂತ, ಒಂದೊಂದು ದೋಣಿಯಲ್ಲಿ ಇಷ್ಟಿಷ್ಟು ಜನ ಇರ್ತಾರೆ. ಡಿಸ್ಕೋ ದೋಣಿಯಲ್ಲಿ, ಯಾಕೆಂದ್ರೆ ಒಂದೊಬ್ಬ ನಾಡ ದೋಣಿಯಲ್ಲಿ, ಡಿಸ್ಕೋ ದೋಣಿಯಲ್ಲಿ ಸುಮಾರು 25ರಿಂದ 30 ಜನ ಇರ್ತಾರೆ ಮಳೆಗಾಲಕ್ಕೆ ಹೋಗ್ಲಿಕ್ಕೆ. ಹಾಗೆ ಟ್ರಾಲ್ ದೋಣಿ ಅಂತ, ಟ್ರಾಲ್ ದೋಣಿಯಲ್ಲಿ 4 ಜನ ಇರ್ತಾರೆ, ಚಿಕ್ಕ ಬಲೆ, ಅದ್ರಲ್ಲಿ 4 ಜನ ಹೋಗ್ತಾರೆ. ಅದು ಚಿಕ್ಕ ಸಿಗಡಿ ಸಿಗ್ತದೆ, ಮೀನು ಸಿಗ್ತದೆ, ಬರ್ತಾರೆ. ಅಂಥದ್ರಲ್ಲಿ 4 ಜನ ಹೋದಾಗ ಅಲಿವೆ ಬಾಗಿಲಲ್ಲಿ ಹೋಗಿಲ್ಲ, ಅವ್ರ ಲೈಟ್ ಹೌಸ್ ಹತ್ರ ಒಂದು ಜಾಗ ಇದೆ, ಆ ಜಾಗದಿಂದ ಹೋದವರು ಸುಮಾರು ಒಂದು ಒಳಗೆ ಬರುವ ಹೊತ್ತಿಗೆ ಅವರೊಬ್ಬ ದೋಣಿಗೆ ಈ ಬಂಡೆ ಇತ್ತಲ್ಲ, ಬಂಡೆ ಹತ್ರ ಒಂದು ದೊಡ್ಡ ಅಲೆ ಬಂದು ಮಗಚಿ ನೀರೊಳಗೆ ಮುಳುಗ್ತದೆ. ದೋಣಿ ಪಲ್ಟೆ ಆಗ್ತದೆ. ಆವಾಗ ಏನಾಯ್ತು, ಅದರಲ್ಲಿ ಒಬ್ಬನಿಗೆ ಈಜು ಬರುವುದಿಲ್ಲ. ಆದ್ರೆ ಮತ್ತೊಬ್ಬನ ಈಜು ಬರೋನು ಏನ್ ಮಾಡ್ದ, ಸ್ವಲ್ಪ ಒಬ್ಬರು ಹೋಗಿ ದೂರ ಹೋಗಿ ಒಬ್ಬ ಬಚಾವ್ ಹೋಗ್ತಾನೆ, ಮತ್ತೊಬ್ಬ ದೋಣಿ ಇಟ್ಕೊಳ್ತಾನೆ, ಇಬ್ರು ಅಡಿಗೆ ಹೋಗ್ತಾರೆ. ಅವಾಗ ಒಬ್ಬ ಇದ್ದವನು ಏನ್ ಮಾಡ್ತಾನೆ, ಸುಮಾರು 15 ನಿಮಿಷ ಆ ದೋಣಿ ಇಟ್ಕೊಂಡಿದ್ದಾನೆ ಸಮುದ್ರದಲ್ಲಿ. ಆದ್ರೆ ಒಬ್ಬನಿಗೆ ಈಜು ಬರಲ್ಲ. ಒಬ್ಬನ ಬಚಾವ್ ಮಾಡ್ಲಿಕ್ಕೆ ಹೋದವನು, ಅವನು ಮತ್ತೆ ಅಲ್ಲಿ ಹೋದಾಗ ಅವನು ಅದ್ರೊಟ್ಟಿಗೆ ಹೋಗ್ತಾನೆ. ಒಟ್ಟು 3 ಜನ ಹೋಗಿರ್ತಾರೆ. ಆದ್ರೆ ಒಂದೇ ಬೇಜಾರು ಸಂಗತಿ ಅಂದ್ರೆ, ಆ ದೋಣಿಯಲ್ಲಿ ಸಹ ಲೈಫ್ ಜಾಕೆಟ್ ಇರ್ತದೆ. ಲೈಫ್ ಜಾಕೆಟ್ ಅಂದ್ರೆ ಪ್ರತಿಯೊಬ್ಬರಿಗೂ ಹೋಗುವಾಗ, ಕಡಲಿನ ಹೊರಗಡೆ ಹೋಗುವಾಗ, ಒಂದು ದುಡಿಯಲ್ಲಿ ಹೋದಾಗ, ಮತ್ತೆ ದುಡಿದು ವಾಪಸ್ಸು ನಮ್ಮ ಅಳಿವೆ ಬಾಗಿಲಿನ ಒಳಗೆ ಬರುವಾಗ ಸಹ ಎಲ್ಲರೂ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಹಾಕ್ಬೇಕಿತ್ತು. ಒಬ್ಬನಿಗೆ ಈಜು ಬರಲ್ಲ, ಮತ್ತೆ ಯಾರೇ ಈಜು ಬರದೇ ಏನೂ ಆಗುದಿಲ್ಲ. ಲೈಫ್ ಜಾಕೆಟ್ ಇದ್ರೆ ಎಲ್ರೂ ಬಚಾವಾಗ್ತಾರೆ. ನಾ ಎಲ್ರಿಗೂ ಹೇಳುದಿಷ್ಟೇ, ದುಡಿಲಿಕ್ಕೆ ಹೋದವರು ಪ್ರತಿಯೊಬ್ಬರು ಸಹ ನಮ್ಮ ಮಳೆಗಾಲದಲ್ಲಿ ಆಗ್ಲಿ, ಈ ಸೀಸನ್ ಅಲ್ಲಿ ಆಗ್ಲಿ, ಏನಾದ್ರೂ ನಾವು ಅಳಿವೆ ಬಾಗಿಲಿಂದ ಒಳಗೆ ಬರುವಾಗ ಅಥವಾ ಹೊರಗೆ ಹೋಗುವ ದೋಣಿ ಮಗುಚಿದ್ರೆ ಆವಾಗ ಎಲ್ಲರೂ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಹಾಕೊಳ್ಬೇಕಿತ್ತು. ಯಾಕೆಂದ್ರೆ ಅದರಲ್ಲಿ 3 ಜನ ಇದ್ರು, 4 ಜನ, ಒಬ್ಬ ಏನು ಈಜು ಬಂದವನು ಹತ್ತಿರದ ದೋಣಿಯವರು ದೋಣಿ ಹತ್ತಿ ಮೇಲೆ ಹೋದ. ಆದ್ರೆ ಈ 3 ಜನಕ್ಕೂ ಸಹ ಒಬ್ಬನು ಈಜು ಬರಲಿಲ್ಲ. ಆ ಸಮುದ್ರದ ಒಂದು ಹೊಡೆತಕ್ಕೆ ಆ ದೋಣಿ ತಾಗಿ ಒಬ್ಬನಿಗೆ ಆ ಅಡಿಗೆ ಹೋಗಿ ಅವಾಗ ಮೃತಪಟ್ಟಿರ್ತಾರೆ. ಯಾರಾದ್ರೂ ಒಂದು ವೇಳೆ ಲೈಫ್ ಜಾಕೆಟ್ ಇದ್ದಿದ್ರೆ 3 ಜನ ದೇಹ ಸಹ ಸಿಕ್ತಿತ್ತ ಅವತ್ತು. ಮೀನುಗಾರಿಕೆ ಮಾಡಬಾರ್ದಂತ ರೂಲ್ಸ್ ಇದೆ ಅಲ್ಲ ಈ ಸಮಯದಲ್ಲಿ. ಮಳೆಗಾಲದಲ್ಲಿ ಈ ಅಶ್ವಶಕ್ತಿ ಇಷ್ಟೇ ಸ್ಪೀಡ್ ಅಲ್ಲಿ ಹೋಗುವ ಒಂದು ದೋಣಿಗಳಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಅದಂದ್ರೆ ಮೀನು ಮೊಟ್ಟೆ ಹಾಕುವ ಸಮಯ ಅಲ್ಲ, ಅದಕ್ಕೆ ದೊಡ್ಡ ಬೋಟು, ಈ ದೊಡ್ಡ ಬೋಟ್ ಇಂಜಿನ್ ಬೋಟ್ಗಳಿಗೆ ಹೋಗ್ಲಿಕ್ಕೆ ಇಲ್ಲ, ಪರ್ಮಿಷನ್ ಇಲ್ಲ. ಈಗ ದೋಣಿಗಳಿಗೆ ಮಾತ್ರ ಪರ್ಮಿಷನ್ ಇದೆ. ಪರ್ಮಿಷನ್ ಇದೆ. ಮೊಟ್ಟೆ ಹಾಕುವ ಈಗ ಅಂದ್ರೆ ಮಳೆಗಾಲಕ್ಕೆ ಅಂದ್ರೆ ಎಲ್ಲಾ ಕಡೆನೂ ಈಗ ಈ ಬಂಗಡೆ ಆಗ್ಬೋದು, ಭೂತಾಯಿ ಆಗಿರ್ಬೋದು, ಈಗ ಮೊಟ್ಟೆ ಹಾಕುವ ಸಮಯ. ಅವಾಗ ಅದಕ್ಕೆ ಹತ್ರ ಬಂದು ಈ ಕಲ್ಲಿನ ಬಂಗಡೆ 1 ಲಕ್ಷ ಮೊಟ್ಟೆ ಆಗ್ತದೆ. ಹಾಗೆ ಭೂತಾಯಿ ಸಹ 1 ಲಕ್ಷ ಖಂಡಿತವಾಗಿ. ಹೌದು, ಒಂದೇ ಬಂಗಡೆ ಅಷ್ಟು ಯಾಕಂದ್ರೆ ಮಳೆಗಾಲಕ್ಕೆ ಅದಕ್ಕೊಂದು ಜಾಗ ಇದ್ದ ಹಾಗೆ ಅದು. ಅಂತ ಒಂದು ಜಾಗದಲ್ಲಿ ಈಗ ಮಳೆಗಾಲಕ್ಕೆ ಅದು ಬಂದು ದಡಕ್ಕೆ ಬರಲ್ಲ. ಅದು ಅಲ್ಲಿ ತಡದತ್ತಿರುವ ಬಂಡೆಗಳು ಇರ್ತದೆ. ಆ ಬಂಡೆಗಳು ಹತ್ರ ಹೋಗಿ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಅಲ್ಲಿ ಬರ್ತದೆ. ಆವಾಗ ಏನಾಯ್ತು, ಅಲ್ಲಿ ಬರುವಾಗ ಈ ಸಮಯ ಮಳೆಗಾಲದಲ್ಲಿ ಹೆಚ್ಚಿಗೆ ಬರೋದು. ಏನಂದ್ರೆ ಈಗ 10 ತಿಂಗಳು ಪರ್ಸಿನ್ ಬೋಟು, ಫಿಶಿಂಗ್ ಬೋಟು, ಲೈಲ್ಯಾಂಡ್ ಬೋಟು ಅಂತ ಹೋಗ್ತದೆ. ಮಳೆಗಾಲಕ್ಕೆ ಖಾಲಿ ಕೂರ್ಬೇಕಲ್ಲ ಅಂತೇಳಿ ಇದು ಮಳೆಗಾಲಕ್ಕೆ ಅದೇ ಜನ ಅದರಲ್ಲಿ ಒಂದು ದೋಣಿಗಾರಿಕೆ ಮಾಡಿ ಚಿಕ್ಕದಾಗಿ ತಮ್ಮ ಮನೆಗೆ. ಈ ಮೀನುಗಾರರಂದ್ರೆ ಅಷ್ಟೇ, ಮೀನುಗಾರರಿಗೆ ತುಂಬಾ ಕಷ್ಟದ ಜೀವನ. ಯಾಕೆಂದ್ರೆ ಒಂದು ದಿನ ಪಡ್ಡೆಗೆ ಹೋಗದಿದ್ರೆ ಅವ್ರಿಗೆ ಹೊಟ್ಟೆಗೆ ಇರುವುದಿಲ್ಲ. ನಾವು ಮೀನುಗಾರಿಕೆ ಹೋದಾಗ ಹೋಗಿಲ್ಲ ಸಮುದ್ರಕ್ಕೆ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ವರ್ಷದ ಪ್ರತಿ ದಿನನೂ ದುಡಿಬೇಕಾಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ, 10 ತಿಂಗಳಾಗಿ 2 ತಿಂಗಳು ಮನೇಲಿ ಕೂತ್ರೆ ಊಟಕ್ಕೆ ಏನ್ ಮಾಡುದು. ಅದಕ್ಕೋಸ್ಕರ ದೋಣಿ ಆದ್ರೂ ಸಹ ಹೋಗಿ ಸ್ವಲ್ಪ ತಮ್ಮ ಹೊಟ್ಟೆಪಾಡಿಗೋಸ್ಕರ ಊಟಕ್ಕೆ ಒಂದು ಮನೆ ಸಂಸಾರ ನಡೆಸಲಿಕ್ಕೆ ಹೋಗ್ತಾರೆ. ಅದು ಈಗ ಅನಾದಿ ಕಾಲದಿಂದ ಬಂದದ್ದು. ಅದು ಸುಮಾರು ಒಂದು ಮೊನ್ನೆ 12 ಗಂಟೆ ಅಂತ ಹೇಳಿದ್ದಾರೆ. ಹೌದದು ಒಂದು, ಯಾಕಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಮಲ್ಪೆಯಲ್ಲಿ ಸಹ ಒಂದು ಅವಘಡ ನಡೆದಿತ್ತು. ಮಲ್ಪೆಯಲ್ಲಿ ಸಹ ಒಂದು ದೋಣಿ ಮಗುಚಿ ಬಿದ್ದು. ಬೋಟ್ ಅಂದ್ರೆ, ದೋಣಿ ಅಂದ್ರೆ ಏನ್ ಗೊತ್ತಾ, ಅಲೆಗಳು ಯಾವಾಗ ಬರ್ತದೆ ಅಂತ ಗೊತ್ತಾಗಲ್ಲ. ಬರಮ್ ಅಂತ, ಬರಮ್ ಅಂದ್ರೆ ಕಲ್ಲು,
ಆ ಕಲ್ಲತ್ರ ಒಂದು ಒಂದ್ಸಲ ಗಾಳಿಗೆ ಶಾಂತವಾಗಿ ಇರ್ತದೆ, ಅಲ್ಲಿ ನೀರೇ ಬೀಳುವುದಿಲ್ಲ. ಒಂದೊಂದ್ ಸಲ ಗಾಳಿ ಬಂದಾಗ ಸಡನ್ನೇ ಬಿದ್ದು ಬಿಡ್ತದೆ. ಈ ಬರಮ್ ಅಂತ ಕಲ್ಲು ನೀರ ಒಳಗಡೆ ಇರುವ ಕಲ್ಲದು. ಅವಾಗ ಅಲ್ಲಿ ಏನ್ ಗೊತ್ತಾಗ ನೋಡ್ಲಿಕ್ಕೆ ನಮ್ಗೆ ಒಂದು ಒಂದೇ ತರ ಇರ್ತದೆ, ಗೊತ್ತಾಗಲ್ಲ. ಎಲ್ರಿಗೂ ಗೊತ್ತಿರ್ತದೆ ಅಲ್ಲಿದ್ದು ಕಲ್ಲಿದೆ ಅಂತ ಗೊತ್ತು. ಒಂದ್ಸಲ ನಮ್ ದೋಣಿ ಪಾಸ್ ಮಾಡ್ಬಿಡುವ ಅಂತ ಹೇಳಿ ಆ ಸಮಯದಲ್ಲಿ ಒಂದು ದೋಣಿ ಪಾಸ್ ಆಗಿದೆ ಫಸ್ಟಿಗೆ. ಇದು ಎರಡನೇ ದೋಣಿ ಅದ್ರ ಹಿಂದೆ ಬಂದಾಗ ಆ ಕಲ್ಲತ್ರ ಒಂದು ದೊಡ್ಡ ಅಲೆ ಬಂದು ಆ ದೋಣಿ ಮೇಲೆ ಮಗಿಸ್ತದೆ. ಆವಾಗ ಏನಾಗ್ತದೆ, ಅದಕ್ಕೆ ಅರ್ಧ ನೀರಾಗ್ತದೆ. ನೀರಾದಾಗ ಏನಾಗ್ತದೆ, ಇಬ್ರು ನೀರಿಗೆ ಬೀಳ್ತಾರೆ, ಇಂಜಿನ್ ಡ್ರೈವರ್ ಅಲ್ಲಿ ಇರ್ತಾನೆ, ಇಬ್ರು ದೋಣಿಯಲ್ಲಿ ಇರ್ತಾರೆ, ಆ ದೋಣಿಯಲ್ಲಿ ಇರ್ತಾನೆ, ಆ ದೋಣಿಯಲ್ಲಿ ಇರ್ತಾನೆ. ಆದ್ರೆ ಮತ್ತೆ ಇಬ್ರು ನೀರಲ್ಲಿ ಇದ್ರಲ್ಲ, ಅವಾಗ ಏನ್ ಮಾಡ್ತಾರೆ, ಒಬ್ರು ಅವ್ರ ಬಚಾವ್ ಮಾಡ್ಲಿಕ್ಕೆ ನೀರಿಗೆ ಆಡ್ತಾರೆ. ಅವಾಗ ಇಲ್ಲಿ ದೋಣಿಯಲ್ಲಿ ಇದ್ದವನಿಗೆ ಡ್ರೈವಿಂಗ್ ಗೊತ್ತಿಲ್ಲ, ಅವನು ತುಂಬಾ ಹೊತ್ತು 10-15 ನಿಮಿಷ ಮುಂದೆ ಹೋಗ್ತಾಗ ಅವ್ನಿಗೆ ಗೊತ್ತೇ ಇಲ್ಲ, ಗೊತ್ತಿಲ್ಲ ಅದ್ರ ಬಗ್ಗೆ. ಅವಾಗ ಇವನು ಈಜುವನು ಏನಾಗ್ತದೆ, ಒಬ್ಬನು ಬಚಾವ್ ಮಾಡ್ಲಿ ಹೋಗ್ತಾನೆ. ಅಲ್ಲಿ ಅವಾಗ ಏನಾಗ್ತದೆ, ಬಿದ್ದವನು ಸಹ ಒಬ್ಬನು ಬಚಾವ್ ಮಾಡೋ ಸಂದರ್ಭದಲ್ಲಿ ಅವನನ್ನು ಇಟ್ಕೊಂಡು ಅವನು ಸಹ ಅಡಿಗೆ ಹೋಗ್ತಾನೆ. ಅದರಿಂದ ಅಲ್ಲಿ 3 ಜನ ಹೋಗ್ತಾರೆ, ಒಬ್ಬ ಮಾತ್ರ ಈಜಿಕೊಂಡು ಹೋಗಿ ಬಚಾವ್ ಆಗ್ತಾನೆ. ಅದ್ರಲ್ಲಿ ದೋಣಿಯವರು ಬಚಾವ್ ಮಾಡ್ತಾರೆ, ದೋಣಿ ಮುಳುಗ್ತದೆ, ಮುಳುಗಿ ಹೊಡಿಯಾಗಿ ಹೋಗ್ತದೆ, ಏನು ಸಿಗುದಿಲ್ಲ. ಆ 3 ಮನೆಯವರು ಸಹ ದುಃಖದ ಮಡುವಿನಲ್ಲಿ ಇರ್ತಾರೆ. ಖಂಡಿತವಾಗಿ ನಾ ಹೇಳುದಿಷ್ಟೇ, ಪ್ರತಿಯೊಬ್ಬರು ಸಹ ಮೀನುಗಾರರು ಈ ಮಳೆಗಾಲದಲ್ಲಿ ನಮ್ಮ ಮಲ್ಪೆ ಬಂದರಾಗಿರ್ಬೋದು, ಗಂಗೊಳ್ಳಿ ಬಂದರಾಗಿರ್ಬೋದು, ಪ್ರತಿಯೊಂದು ಬಂದರಲ್ಲಿ ಸಹ ಮೀನುಗಾರಿಕೆ ಹೋದಾಗ ಸಮಸ್ತ ಜನತೆಯ ಎಲ್ಲರೂ ಸಹ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಅನ್ನು ಹಾಕೊಳ್ಬೇಕು. ಇದು ಕಡ್ಡಾಯವಾಗಿ ಫಿಶರ್ ಯೂನಿಯನ್ನಲ್ಲಿ ಹೇಳಿರ್ತಾರೆ. ಯಾಕೆಂದ್ರೆ ಹೋಗುವಾಗ ಪ್ರತಿಯೊಬ್ಬರಿಗೂ ಸಹ ಒಂದು ಲೈಫ್ ಜಾಕೆಟ್ ಹಾಕೊಳ್ಬೇಕಂತ ಹೇಳಿ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಮೀನು ಎಕ್ಕುವಾಗ ತುಂಬಾ ಕಷ್ಟ ಆಗ್ತದೆ, ಮತ್ತೆ ಆಚೆಚೆ ಓಡಾಡ್ಲಿಕ್ಕೆ ಲೈಫ್ ಜಾಕೆಟ್ ಹಾಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅದನ್ನು ಸ್ವಲ್ಪ ತೆಗೆದಿಡ್ತಾರೆ ಎಲ್ಲರೂ ಸಹ. ಆದ್ರೆ ನಾನು ಎಲ್ರಿಗೂ ಹೇಳೋದಿಷ್ಟೇ, ನಾವು ಮೊನ್ನೆ ಸಹ ನಮ್ಮ ಗಂಗೊಳ್ಳಿಯಲ್ಲಿ ಮೀನು ಅವಘಡ ಆದಾಗ ಪ್ರತಿಯೊಬ್ಬರಿಗೆ ಹೇಳಿದಿಷ್ಟೇ, ಪ್ರತಿಯೊಬ್ಬರು ಸಹ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಹಾಕೊಳ್ಳಿ ಅಂತ ಎಲ್ರಿಗೂ ಹೇಳ್ತೀವಿ. ಅದರ ಮಧ್ಯೆನೇ ನಾವು ಇಲ್ಲಿ ಹೋಗಿದ್ದೇವೆ, ಎಲ್ಲಿ ಗೊತ್ತಾ, ಹಿರಿಯೂರ ಹತ್ರ ಒಂದು ದೇಹ ಸುಮಾರು 40 ಅಡಿಯಿಂದ ಕೆಳಗಡೆ ಒಂದು ದೇಹ ಸಿಕ್ಕಾಕೊಂಡಿತ್ತು. ಫೈರ್ ಬ್ರಿಗೇಡ್ ಅವರು ತೆಗಿಲಿಕ್ಕೆ ಬಂದ್ರು, ಸಿಕ್ಕಿಲ್ಲ, ಅವರಿಗೆ ತೆಗಿಲಿಕ್ಕೆ ಆಗಿಲ್ಲ. ಮತ್ತೆ ಅದೇ ಅಲ್ಲೊಂದು ಬೆಳಿಗ್ಗೆ ನಮ್ಮ ತಂಡವನ್ನು ನಾನು ಗಂಗೊಳ್ಳಿಗೆ ಹುಡುಕ್ಲಿಕ್ಕೆ ಕಳಿಸಿದ್ದೆ. ನಾನು ಮಾತ್ರ ಹಿರಿಯೂರಿಗೆ ಹೋಗಿ ನಾನು ಮತ್ತೆ ಹರೀಶ್ ಅವರು ಹೋಗಿ ಸಮುದ್ರದಲ್ಲಿ ಬಿದ್ದದ್ದು ಒಂದು ಮರುದಿವಸ ಸಿಕ್ತು, ಮತ್ತೊಂದು ಮರುದಿವಸ ಸಿಕ್ತು, ಮತ್ತೊಂದು ಒಂದಿನ ಬಿಟ್ಟು ಸಿಕ್ಕಿತ್ತು, 3ನೇ ದಿನ. ಅದು ಅಲ್ಲಿ ಕುಂದಾಪುರ ಕುಂದಾಪುರ ಕೋಡಿ ಹತ್ರ ಒಂದು ಕಿನರೆ ಹತ್ರ ಸಿಕ್ಕಿದೆ. ಅದು ಕೋಡಿ ಕಿನರೆ ಅಂದ್ರೆ ಈ ಕಡೆ ಒಂದು ಗಂಗೊಳ್ಳಿಯಿಂದ ಹಳಿವೆ ಬಾಗಿಲು ಈ ಕಡೆ ಬರ್ತದೆ ಕುಂದಾಪುರಕ್ಕೆ. ಆ ಕುಂದಾಪುರದ ಒಂದು ಸೈಡ್ ಅಲ್ಲಿ ಮೇಲ್ಗಡೆಗೆ ದಡಕ್ಕೆ ಬಿದ್ದಿದೆ 3 ಸಲ. ಖಂಡಿತವಾಗಿಯೂ ಸಮುದ್ರದಲ್ಲಿ ಕೆಲವು ನೀರು ರಭಸವಾಗಿ ನಮ್ಮ ಇದು ಕಟ್ಟೆಯಿಂದ ಹೊರಗಡೆ ಹೋಗುವಾಗ, ಅಳಿವೆ ಬಾಗಿಲಿಂದ ಹೊರಗೆ ಹೋಗುವಾಗ, ಅಳಿವೆ ಬಾಗಿಲಿಂದ 2 ಕಡೆಗೂ ತಡೆಗೋಡೆ ಬೋಟ್ ಫಿಶಿಂಗ್ ಮಾಡಿ ಒಳಗಡೆ ಬರೋದಕ್ಕೆ ಅಳಿವೆ ಬಾಗಿಲು ಅಂತ ಹೇಳ್ತೇವೆ. ಯಾಕೆಂದ್ರೆ ಸೇಫ್ಟಿ ಆಗಿರ್ಲಿಕ್ಕೆ ಅಂತ ಆಗ್ತಾರೆ. ಆ ಕಡೆ ಕಲ್ಲಿರ್ತದೆ, ಈ ಕಡೆ ಕಲ್ಲಿರ್ತದೆ. ನಮ್ಮ ಮಲ್ಪೆ ಬಂದರಲ್ಲಿ ಹೇಗೆ ಅಳಿವೆ ಬಾಗಿಲು ಅಂತಾರೆ, ನಾವು ಅದಕ್ಕೆ ನೀರಿನ ಹೋಗುವ ಜಾಗಕ್ಕೆ ಅಳಿವೆ ಬಾಗಿಲು ಹೇಳುದಿಲ್ಲ. ಅದ್ರಲ್ಲೇ ಒಳಗಡೆ ಬರ್ತದೆ ಬೋಟ್, ಆವಾಗ ಸೇಫ್ಟಿಯಾಗಿ ಒಳಗಡೆ ಬರ್ಬೋದು. ಅಲ್ಲಿಂದ ನೀರು ಹೊಯ್ಗೆ ಎಲ್ಲ ತೆಗಿತಾ ಇರಬೇಕು, ಮಣ್ಣು ತೆಗಿತಾ ಇರಬೇಕು, ಡ್ರೆಸ್ಸಿಂಗ್ ಮಾಡ್ತಾ ಇರಬೇಕು. ಆದರೆ ಗಂಗೊಳ್ಳಿಯಲ್ಲಿ ಆ ದಿವಸ ಅಲ್ಲಿ ಒಳಗಡೆ ತೆಗೆದ ಒಂದು ಹೂಳು ಅಂತಾರೆ, ಆ ಹೂಳು ತೆಗೆದು ಸೈಡಲ್ಲಿ ಬಿದ್ದಾಗ ಅಲ್ಲಿ ದಂಡೆಯಾಗಿ ಅಲ್ಲಿಂದ ಸಮುದ್ರ ಬಿದ್ದು ಮುಳುಗಿದೆ ಅಂತ ಹೇಳ್ತಾರೆ ಕೆಲವರು. ಅಳಿವೆ ಬಾಗಿಲು ಅಂತಾರೆ. ಯಾವಾಗಲೂ ಅಳಿವೆ ಬಾಗಿಲು ತುಂಬಾ ಹೊಂಡಾಗಿ ದೋಣಿ ಸರಗವಾಗಿ ಹೋಗ್ಲಿಕ್ಕೆ ಇರಬೇಕು. ಹಿರಿಯೂರಲ್ಲಿ ಒಬ್ರು ನೀರಿಗೆ ಬಿದ್ದು ಈಜಲಿಕ್ಕೆ ಹೋಗಿ ಕೆಳಗೆ ಬಿದ್ದಿದ್ರು. ಆದರೆ ಫೈರ್ ಬ್ರಿಗೇಡ್ ಅವರು ಹುಡುಕುವಾಗ ಅವ್ರಿಗೆ ಸಿಕ್ಕೇ ಇಲ್ಲ. ಸುಮಾರು 40 ಅಡಿ ಆಗಿರ್ಬೋದು, ಕಲ್ಲಿನ ಒಳಗಡೆ ಸಿಕ್ಕಾಕೊಂಡಿದ್ದ. ಮತ್ತೆ ನಾವು ಬೆಳಿಗ್ಗೆ ಅಲ್ಲಿ ಮಲ್ಪೆಯಿಂದ ಹಿರಿಯೂರಿಗೆ ಹೋಗಿ, ಚಿತ್ರದುರ್ಗ ಆದ್ಮೇಲೆ ಹಿರಿಯೂರು ಸಿಗುತ್ತಲ್ಲ, ಅಲ್ಲಿ ತೆಗೆದು ದೇಹ ತೆಗೆದು ಮತ್ತೆ ಮೇಲೆ ಬಂದು ಮತ್ತೆ ನಾವು ಗಂಗೊಳ್ಳಿಗೆ ಹೋಗಿ ನಮ್ಮ ಟೀಮ್ನೊಟ್ಟಿಗೆ ಮತ್ತೆ ನಾವು ಸೇರ್ಕೊಂಡಿದ್ದೀವಿ ಕೊಲ್ಲೂರಿನ ಅರಶಿನಗುಂಡಿಯಲ್ಲಿ. ಆವಾಗ ಸಹ ಇದೇ ಜಾಗದಲ್ಲಿ ಬಂದದ್ದು. ನಾವು ಹೇಳುದಷ್ಟೇ, ಆವಾಗ ಸಹ ನೋಡಿ ಸೆಲ್ಫಿಯಲ್ಲಿ ಹೋಗಿ ನಮ್ಮಲ್ಲೇದ ಪ್ರಾಣ ಹೋಗಿದೆ. ಅರಶಿನಗುಂಡಿಯಲ್ಲಿ ಎಲ್ಲಿ ಗೊತ್ತಾ, ಭದ್ರಾವತಿಯ ಒಂದು ಹುಡುಗ, ಅವನು ಅಚಾನಕಾಗಿ ಕಾಲ್ ಜಾರಿ ಬಿದ್ದು ದೇಹ ಸಿಗದೆ ತುಂಬಾ 8 ದಿನ ಆದ್ಮೇಲೆ ಸಿಕ್ಕಿದೆ. ಇದೇ ತರ ಇಲ್ಲಿ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೇಗೆ ಬಿದ್ದಿದ್ದಾನೆ, ಅದೇ ರೀತಿ ಇಲ್ಲಿ ಅಚಾನಕಾಗಿ ಕಾಲ್ ಜಾರಿ ಬಿದ್ದದ್ದು, ಅದು ಸೆಲ್ಫಿ ತೆಗೆದು ಅದೇ ತರ ನೀರಿನ ಪ್ರವಾಹ ಎಲ್ಲ ಅದೇ ರೀತಿ ಇರ್ಲಿಕ್ಕೆ ಹೋಗಿ ಆ ರೀತಿ ಆಗಿದೆ. ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಮಳೆಗಾಲದಲ್ಲಿ ಸಮಯದಲ್ಲಿ ಎಲ್ರು ಸಹ ಪ್ರತಿಯೊಬ್ಬರು ಸಹ ಯಾರಾದ್ರೂ ನೀರಿಗೆ ಬಿದ್ರೆ ಎಲ್ರಿಗೂ ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಈ ಮಳೆಗಾಲ ಸಮಯದಲ್ಲಿ ತುಂಬಾ ಜಾಗರೂಕತೆಯಿಂದ ಇರ್ಬೇಕು. ಅದ್ರಲ್ಲೂ ಸಹ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆಂತ ಗೊತ್ತಾಗಲ್ಲ. ನಾ ಹೇಳುದು ಎಲ್ರಿಗೂ ಕಷ್ಟ ಬರ್ತದೆ. ನೋಡಿ, ನನ್ನ ಮನೇಲಿ ಸಹ ನಾನು 3 ಜನ ವಿಶೇಷಚೇತನ ಮಕ್ಕಳಿದ್ದಾರೆ. ಆ 3 ಜನ ವಿಶೇಷಚೇತನ ಮಕ್ಕಳಿದ್ರು ಸಹ ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಮಸ್ತ ಜನತೆ ಒಂದು ಆಶೀರ್ವಾದ. ಯಾಕೆ ನಮ್ಮಲ್ಲಿ ನನಗೆ ಒಂದಿದೆ,
ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನನಗೂ ಸಾವಾಗ ಆಗ್ತಿತ್ತು. ನನಗೆ ಈ ತರ ಮಕ್ಕಳಿದ್ದಾರೆ, ನನ್ಗೆಲ್ಲಾದ್ರೂ ನೀರಿಗೆ ಬಿದ್ದು ಸಾಯುವ ಅಂತ ಆಗ್ತಿತ್ತು. ನಾನು ಇದ್ದು ಜಯಿಸಿಲ್ವಾ? ಯಾಕೆಂದ್ರೆ ನನ್ಗೆ ಕಷ್ಟ ಅಂದ್ರೆ ನೋಡಿ, ನನಗೆ ದುಡ್ಲಿಕ್ಕೆ ಕೆಲಸ ಇಲ್ಲ, ಬೋಟಿಗೆ ಹೋಗ್ಬೇಕು, ಬೋಟಲ್ಲಿ ಸಂಪಾದನೆ ಇಲ್ಲ, ಏನ್ ಮಾಡೋದು? ಆದ್ರೂ ಸಹ ನಾನು ಆ ಬೋಟಲ್ಲಿ ದುಡ್ದು ನನ್ನ 2-3 ಮಕ್ಕಳನ್ನು, ನನ್ನ ಹೆಂಡತಿಯನ್ನು, ತಾಯಿಯನ್ನು, ತಂದೆಯನ್ನು ನಾನು ನೋಡ್ಲಿಲ್ವಾ? ನಾನು ಸಹ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾ? ಖಂಡಿತ. ನಾನು ಬೋಟಲ್ಲಿ ಹೋಗ್ತಿದ್ದೆ, ಆವಾಗ ಫಿಶಿಂಗ್ ಎಲ್ಲ ಕಮ್ಮಿ. ಆವಾಗೆಲ್ಲ 3 ತಿಂಗಳಿಗೆ ನಾನು ಹೋಗುವಾಗ 10ರಿಂದ 15 ಲಕ್ಷ ರೂಪಾಯಿ ಆಗ್ತಿತ್ತು. ನಮಗೆ ಪರ್ಸೆಂಟೇಜ್ 3 ತಿಂಗಳಿಗೆ 15,000 ರೂಪಾಯಿ ಬರ್ತಿತ್ತು ಅಷ್ಟೇ. ಬೋನಸ್ ಕಮ್ಮಿ ಅಂದ್ರೆ 30 ರೂಪಾಯಿ ಬೋನಸ್ ಒಂದಿನಕ್ಕೆ. ವಾಪಸ್ ಬಂದ್ರೆ 10 ರೂಪಾಯಿ ಕೊಡ್ತಿದ್ರು. ಅಷ್ಟು ಕಮ್ಮಿಯಲ್ಲಿ ಸಹ ನಾವು ದುಡಿತಿದ್ದೇವೆ. ಕಷ್ಟ, ಆದ್ರೆ ಆ ಕಷ್ಟದಲ್ಲಿ ಸಹ ನಾವು ಜೀವನ ಮಾಡ್ತಿದ್ದೇವೆ. ಈಗ ಎಲ್ರು ಸಹ ಎಲ್ಲ ಇದೆ, ಹಣ ಇದೆ, ಅಂತಸ್ತಿದೆ, ಪ್ರತಿಷ್ಠೆ ಇದೆ, ಏನಿದ್ದು ಸಹ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದೇ ಬೇಜಾರ ಸಂಗತಿ. ಮೊನ್ನೆ ನೋಡ್ತಾರೆ, ಒಂದು ಹುಡುಗಿ 80,000 ಸಂಬಳ ಇತ್ತು, ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಮತ್ತೆ ಹಿರಿಯೂರಿಗೆ ಹೋಗದೆ 20,000 ಸಂಬಳ ಇದ್ದು ಇಂಜಿನಿಯರ್ ಆಗಿದ್ದು, ಅವರು ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು. ತಿಪ್ಟೂರಿಗೆ ಹೋಗ್ತೇನೆ, ಅವನಿಗೊಂದು 60ರಿಂದ 80,000 ಇಂಜಿನಿಯರ್ ಆಗಿದ್ದಾನೆ, ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅಷ್ಟು ದೊಡ್ಡಿದ್ದವರು ಸಹ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದೇ ತುಂಬಾ ಬೇಜಾರಾಗೋದು. ನಮ್ಮ ಹತ್ರ ಏನಿಲ್ಲ ಸಹ ಕೂಲಿ ನಾಲಿ ಮಾಡಿ ನಾವು ಬದುಕ್ತೇವೆ. ಕೆಲವರು ನಾನು ನೋಡಿದಾಗೆ ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ, ಆದ್ರೂ ಸಹ ಅವರು ಒಂದು ಕೈ ಇಲ್ಲದಿದ್ರು ಸಹ, ಒಂದು ಕಾಲಿಲ್ಲದ್ರೂ ಸಹ ಸ್ವಯಂ ಸೇರಿತವಾಗಿ ಏನಾದ್ರೂ ಒಂದು ಎಳ್ನೀರು ಕೊಚ್ಕೊಂಡು ಅಂಗಡಿ ಇಟ್ಕೊಂಡಾದ್ರೂ ಸಹ ಒಂದು ಕೆಲಸ ಮಾಡ್ತಾರೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಹಿಂತಿರುಗಲ್ಲ. ಯಾಕೆಂದ್ರೆ ನಾವು ಒಂದು ಸಲ ಹೋಗಿ ಅಲ್ಲಿ ಆ ನೀರು ಚಳಿ ಅಂತ ವಾಪಸ್ ಬರೋರು ಇಲ್ಲ, ಅಲ್ಲಿ ಯೋಚನೆ ಮಾಡೋದಿಲ್ಲ. ಒಂದ್ಸಲ ನೀರಿಗೆ ಬಿದ್ರೆ ನೀರಿಗೆ ಗೊತ್ತಿರ್ತದೆ ಇವನು ಬದುಕಿಸ್ಬೇಕಾ, ಗೊತ್ತಿರುವುದಿಲ್ಲ. ನೀರ್ ತನ್ನ ಪಾಡಿಗೆ ಹರಿತದೆ, ಯಾರು ಬಂದ್ರು ಸಹ ತನ್ನ ಒಂದು ಒಡಲಿಗೆ ತಗೊಳ್ತದೆ, ಸೇರಿಸ್ಕೊಳ್ತದೆ. ಅದಕ್ಕೆ ಗೊತ್ತದೆ ಇವನು ಒಳ್ಳೆಯವನ ಕೆಟ್ಟವನ ಅಲ್ಲ ಏನಂತ ಅದಕ್ಕೆ ಗೊತ್ತಿರೋದಿಲ್ಲ. ಆದ್ರೆ ನಮಗೆ ಗೊತ್ತಿರಬೇಕು, ನಮಗೆ ಪ್ರಜ್ಞೆ ಇರಬೇಕು, ನೀರಿಗೆ ಬಿದ್ರೆ ಬದುಕುದಿಲ್ವಾ ಅಂತೇಳಿ. ನಮ್ಮ ಶಿರೂರದ ಒಂದು ಕೇಸಲ್ಲಿ ಅಂದ್ರೆ ಸುಮಾರು 1 ವರ್ಷ ಆಯ್ತು, ಹೈವೇಲಿ ಆಗಿದ್ದು 1 ವರ್ಷ ಆಯ್ತು. ಅವನ ಒಂದು ನೆನಪಿಗೋಸ್ಕರ, ನನಗೆ ಗೊತ್ತಿಲ್ಲ, ಮೊದಲಾಗಿ ನಮ್ಮ ನೆನಪಿದೆ ಅಂದ್ರೆ 1 ವರ್ಷ ಆಯ್ತು. ಯಾಕೆಂದ್ರೆ ಅದೇ ದಿನ ಯಾವತ್ತು ನಮ್ಮ ಕೇರಳದ ಟ್ರಕ್ ಡ್ರೈವರ್ ಲಾರಿ ಅರ್ಜುನ್ ತೀರಿ ಹೋದ ದಿನನೇ, ಅದನ್ನ ಮುಂಚಿನ ದಿನ ನಮ್ಮ ತಾಯಿ ತೀರಿ ಹೋಗಿದ್ದು. ಆದ್ರೂ ಸಹ ನನ್ನ ತಾಯಿ ತೀರಿ ಹೋದ್ರು ಸಹ ನಾನು ಅದು ಬಿಟ್ಟು ಅಲ್ಲಿ ಬಂದಿದ್ದೀನಿ. ತಾಯಿಗೆ ನಮ್ಮ ಒಂದು ಅವ್ರಿಗೆ ಕ್ಯಾನ್ಸರ್ ಇದ್ದಿತ್ತು, ಮನೆಯಲ್ಲಿ ತೀರಿಕೊಂಡಿದ್ರು. ಅವಾಗ ಅವ್ರಿಗೆ ಒಂದು 65 ವರ್ಷ ಆಗಿತ್ತು, ಮನೆಯಲ್ಲಿದ್ರು. ಅವಾಗ ತೀರಿ ಹೋದಾಗ ನನಗೆ ಇದು ಬಿಟ್ಟು ತಾಯಿಯ ಒಂದು ಕಾರ್ಯ ಮಾಡಿ, ಅಂತಿಮ ಕ್ರಿಯೆ ಮಾಡಿ ಸೀದಾ ಅಲ್ಲಿ ಹೋಗಿದ್ದೀನಿ. ನಾನು ಶಿರೂರಿಗೆ ಹೋಗಿದ್ದೀನಿ, ಅರ್ಜುನ್ನ ದೇಹ ತೆಗಿಲಿಕ್ಕೆ ಅಂತ ಹೇಳಿ ಹುಡುಕಾಡ್ಲಿಕ್ಕೆ ಹೋಗಿದೆ. ಅವಾಗ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಿದೆ, ಒಂದ್ಸಲ ಅಲ್ಲಿ ತುಂಬಾ ಇದಾಯ್ತು, ನೀರು ಜಾಸ್ತಿ ಉಂಟು, ಅಡಿಯಲ್ಲಿ ಅಷ್ಟು ಮಣ್ಣು ಕಳಕಾದ ನೀರಿತ್ತು. ನೀರು ಆಳದಲ್ಲಿ ಹುಡುಕುವಾಗ ಅವನ ದೇಹ ಸಿಕ್ಕಿಲ್ಲ. ಆಮೇಲೆ 1 ತಿಂಗಳಾದ್ಮೇಲೆ ಮತ್ತೆ ನಮ್ಗೆ ಅಲ್ಲಿ ಆ ಗಾಡಿಯ ಜಾಕ್ ಸಿಕ್ತು. ಆವಾಗ ಗೊತ್ತಾಯ್ತು ಗಾಡಿ ಉಂಟು ಅಂತೇಳಿ. ಆವಾಗ ನಾವು ಅರ್ಜುನ್ ಅವರ ಮನೆಗೆ ಹೋಗಿ ತಾಯಿಗೆ ಹೇಳಿದೆ, ನಿಮ್ಮ ಮಗನ ದೇಹ ಮಣ್ಣಿನ ಅಡಿಯಲ್ಲಿ ಉಂಟು, ಗಾಡಿ ಅಡಿಯಲ್ಲಿ, ಗಾಡಿಯ ರೋಪ್ ಸಿಕ್ಕಿದೆ, ಗಾಡಿಯ ಜಾಕ್ ಸಿಕ್ಕಿದೆ ಅಂತೇಳಿ. ಆವಾಗ ಅವರಿಗೆ ಸಹ ಗೊತ್ತಾಯ್ತು ಅಡಿಯಲ್ಲಿ ಉಂಟಂತ. ಅದೇ ನೆನಪಿಗೋಸ್ಕರ ಅವ್ರ ದೇಹ 72 ದಿನ ಬಿಟ್ಟು ಸಿಕ್ಕಿತ್ತು. ಸಿಕ್ಕಿದ ಮೇಲೆ ಮೊನ್ನೆಗೆ 1 ವರ್ಷ ಆಯ್ತು. 1 ವರ್ಷ ಆದಾಗ ಕೇರಳದ ಮಾಧ್ಯಮದವರೆಲ್ಲ ಬಂದ್ರು, ಮನೆಗೆ ಬಂದ್ರು, ಮಾಧ್ಯಮದವರೆಲ್ಲ ಬಂದ್ರು. ನನ್ನ ಮನೆಯ ಮಗು ಟ್ರೀಟ್ಮೆಂಟ್ ಕೊಡ್ತಾರೆ ಕೇರಳದಲ್ಲಿ, ಪುಲಾಮಂದಲ್ ಆಯುರ್ವೇದಿಕ್ ಮೂಸಾ ಹಾಸ್ಪಿಟ್ಲಲ್ಲಿ ಉಚಿತವಾಗಿ. ಆ ಟ್ರೀಟ್ಮೆಂಟ್ ಹೇಗೆ ಅಂತ ನೋಡುವಂತೆ ನಮ್ಮ ಮಗಳನ್ನ ನೋಡ್ಲಿಕ್ಕೆ ಬಂದರು. ಮಗಳನ್ನ ನೋಡುವಾಗ ಮಗಳು ಈಗ ಮುಂಚೆಗಿಂತ ಬೆಟರ್ ಆಗಿದ್ದಾಳೆ, ಸರಿಯಾಗಿದ್ದಾಳೆ. ಯಾಕೆಂದ್ರೆ ಅವರು 1 ವರ್ಷ ಮುಂಚೆ ಬರುವಾಗ ಮಗಳು ನಡೆದಾಡೋದಿಲ್ಲ, ಮಲಗಿದಲ್ಲೇ ಇದ್ಲು. ಆದರೆ ಇವತ್ತು ಕೇರಳದ ಒಂದು ಆಯುರ್ವೇದಿಕ್ ಒಂದು ಪುಲಾಮಂದಲ್ ಮೂಸಾ ಹಾಸ್ಪಿಟ್ಲ್ ಒಂದು ಔಷಧಿಯಿಂದ, ಕೇರಳದ ಜನಗಳ ಒಂದು ಆಶೀರ್ವಾದದಿಂದ, ಕರ್ನಾಟಕದ ಪ್ರತಿ ಒಬ್ಬರ ಒಂದು ಆಶೀರ್ವಾದದಿಂದ ನನ್ನ ಮಗಳು ಈಗ ಕಿಟಕಿ ಹಿಡಿದು ಸುಮಾರು ಒಂದು ಮನೆ ಸುತ್ತ ಇಟ್ಕೊಂಡು ಹೋಗ್ತಾಳೆ. ಇದಕ್ಕೆ ಸಮಸ್ತ ಜನತೆಯ ಆಶೀರ್ವಾದ ಕರ್ನಾಟಕದ್ದು. ಅದು ಏನಂದ್ರೆ, ನಾವು ಅರ್ಜುನ್ನ ದೇಹ ತೆಗೆದಾಗ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಆಸ್ಪತ್ರೆಗೆ ನಾವು ಹೋಗ್ತಿದ್ದೇವೆ. ಆದರೆ ಎಲ್ಲ ಹೋದ್ರೂ ಸಹ ನಮಗೆ ಸರಿಗಟ್ಟು ನಮಗೆ ಮದ್ದಾಗಿಲ್ಲ. ಆದರೆ ಎಲ್ಲ ಕಡೆ ಹೋದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಆದರೆ ನಾವು ಕೇವಲ ಅರ್ಜುನ್ನ ಒಂದು ದೇಹ ತೆಗೆದಾಗ ಪುಲಾಮಂದಲ್ ಎನ್ನುವ ಒಂದು ಆಯುರ್ವೇದ ಆಸ್ಪತ್ರೆ ಡಾಕ್ಟರ್ನವ್ರು ಕರೆದ್ರು, ನಿಮ್ಮ ಮಕ್ಕಳಿಗೆ ಎಷ್ಟು ಟ್ರೀಟ್ಮೆಂಟ್ ಆದರೂ ನಾವು ಉಚಿತವಾಗಿ ಕೊಡ್ತೇವೆ, ಮಗುವನ್ನು ಸರಿ ಮಾಡಿ ಕೊಡ್ತೇವೆ ಅಂತ ಕರೆದ್ರು. ಅಲ್ಲಿ ಹೋದಾಗ ಟ್ರೀಟ್ಮೆಂಟ್ ತಗೊಂಡಿದ್ದೇವೆ. ತಗೊಂಡ ಮೇಲೆ ನಮಗೆ ಆ ಮಗು ಸ್ವಲ್ಪ ರಿಕವರಿ ಆಗ್ತಾ ಬಂತು. ಪುಲಾಮಂದಲ್ ಅಂದರೆ ಇಲ್ಲಿ ನಮ್ಮ ಕ್ಯಾಲಿಕೇಟಿಂದ ಸುಮಾರು 60ರಿಂದ 80 ಕಿಲೋಮೀಟರ್ ಉಂಟು.
ಅಲ್ಲಿ ಪಟ್ಟಾಂಬಿ ಅಂತ ಬರ್ತದೆ. ಪಟ್ಟಾಂಬಿಯಿಂದ 15 ಕಿಲೋಮೀಟರ್ ಆಸ್ಪತ್ರೆಗೆ ಉಂಟು. ಪಟ್ಟಾಂಬಿಯಿಂದ ಅದು ಆಯುರ್ವೇದಿಕ್. ಯಾಕೆಂದ್ರೆ ನಮ್ಮ ಒಂದು ಸುಮಾರು ಒಂದು ಸಾವಿರಾರು ವರ್ಷದ ಹಿಂದ್ಗಳಿಂದ ಮಾಡಿದ ಒಂದು ಡಾಕ್ಟರ್